ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಡಿಸ್ಚಾರ್ಜ್ ಆಗ್ತಿದ್ದಂತೆ ಫೀಲ್ಡ್ಗೆ ಇಳಿದಿದ್ದ ಹೇಗೆ ಸಿಎಂ ಬಿಎಸ್ವೈ. ಉಚಿತ ಕೊರೋನಾ ಲಸಿಕೆಯ ಘೋಷಣೆ ಮಾಡ್ತಾರಾ ಸಿಎಂ? ಸೋಂಕಿನ ಅಬ್ಬರದ ಮಧ್ಯೆ ಚಿತಾಗಾರವೇ ಡೆಡ್ ಆಗಿದ್ದು ಎಲ್ಲಿ? ಚಿಕಿತ್ಸೆ ಕೊಡಿಸಲು ಇರದ ಉತ್ಸಾಹ ಶವ ಸುಡುವಾಗ ಬಂದಿದ್ದ ಹೇಗೆ? ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಸಿಎಂ ಹೇಳಿದ್ದೇನು? ಸಂಜೆಯ ಮಹತ್ವದ ಸಭೆಯಲ್ಲಿ ಕೈಗೊಳ್ಳೋ ನಿರ್ಧಾರಗಳು ಏನು? ರಾಜ್ಯ ಸರ್ಕಾರದ ವಿರುದ್ಧ ಸಿಟಿ ರವಿ ಎಚ್ಡಿಕೆ ಗರಂ ಆಗಿದ್ದು ಯಾಕೆ? ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ಎರಡನೇ ಬಾರಿ ಕೊರೋನಾ ಸೋಂಕಿಗೆ ತುತ್ತಾಗಿದ್ದ ಮುಖ್ಯಮಂತ್ರಿ ಬಿಎಸ್ವೈ ಗುಣಮುಖರಾಗಿದ್ದು ಆಸ್ಪತ್ರೆಯಿಂದ ಮನೆಗೆ ವಾಪಸ್ ಆಗಿದ್ದಾರೆ. ಡಿಸ್ಚಾರ್ಜ್ ವೇಳೆ ಮಾತನಾಡಿದಂತಹ ಸಿಎಂ, ರಾಜ್ಯದಲ್ಲಿ ಕೊರೋನಾ ದಿನೇ ದಿನೇ ಉಲ್ಬಣ ಆಗ್ತಾ ಇದೆ, ಹೀಗಾಗಿ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ದೈಹಿಕ ಅಂತರ ಕಾಪಾಡುವಂತೆ ಮನವಿ ಮಾಡಿದರು. ಅಲ್ಲದೆ ಅನಗತ್ಯವಾಗಿ ಮನೆಯಿಂದ ಯಾರು ಹೊರಗಡೆ ಬರಬೇಡಿ, ಕೋವಿಡ್ ನಿಯಂತ್ರಣಕ್ಕೆ ಸರ್ಕಾರದಿಂದ ಕಠಿಣ ಕ್ರಮ ಕೈಗೊಂಡಿದ್ದು ರಾಜ್ಯದ ಜನರು ಕೂಡ ಇದಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿದರು. ರಾಜ್ಯದಲ್ಲಿ ಕೊರೋನಾ ಅಬ್ಬರಿಸ್ತಾ ಇದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಂತೆ ಸಿಎಂ ಬಿಎಸ್ವೈ ಅಖಾಡಕ್ಕೆ ಇಳಿದಿದ್ದಾರೆ. ಸಂಜೆ 4 ಗಂಟೆಗೆ ಕೋವಿಡ್ ನಿಯಂತ್ರಣ ಸಂಬಂಧ ಸಚಿವರ ಜೊತೆ ಚರ್ಚೆ ನಡೆಸುವುದಾಗಿ ಮುಖ್ಯಮಂತ್ರಿ ಬಿಎಸ್ವೈ ತಿಳಿಸಿದ್ದಾರೆ. ಅಲ್ಲದೆ ನಾನು ಆರೋಗ್ಯವಾಗಿದ್ದೇನೆ ಎಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಸಿಎಂ ಬಿಎಸ್ವೈ ಹೇಳಿದ್ದಾರೆ. 2 ತಿಂಗಳ ಕಾಲ ವೈದ್ಯಕೀಯ ಪರೀಕ್ಷೆಗಳು ಮುಂದೂಡಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆದೇಶ ಹೊರಡಿಸಿದ್ದಾರೆ. ಇಂದಿನಿಂದ ನಡೆಯಬೇಕಾಗಿದ್ದಂತಹ ಸ್ನಾತಕೋತ್ತರ ಪದವಿ ಸೇರಿದಂತೆ ಎಲ್ಲ ಪರೀಕ್ಷೆ ಮುಂದೂಡಿದ್ದು ವೈದ್ಯಕೀಯ ಶಿಕ್ಷಣ ಅಂತಿಮ ವರ್ಷದ ವಿದ್ಯಾರ್ಥಿಗಳನ್ನ ಕೋವಿಡ್ ಕೆಲಸಕ್ಕೆ ಬಳಸಿಕೊಳ್ಳಲಾಗುವುದು ಅಂತ ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಸೂಕ್ತ ವ್ಯವಸ್ಥೆ ಮಾಡದ ಸರ್ಕಾರ ಶವ ಸಂಸ್ಕಾರಕ್ಕೆ ವ್ಯವಸ್ಥೆ ಹೆಚ್ಚಿಸ್ತಾ ಇದೆ. ಕಂದಾಯ ಸಚಿವರು ಶವ ಸಂಸ್ಕಾರಕ್ಕೆ ಸ್ಥಳ ಪರಿಶೀಲಿಸಿದ್ದಾರೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಶವ ಸಂಸ್ಕಾರದ ಸ್ಥಳದಲ್ಲೂ ಪೊಲೀಸರನ್ನ ನೇಮಿಸುತ್ತೇವೆ. ಕೊರೋನಾ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ. ಕೊರೋನಾ ವೇಗವಾಗಿ ಹರಡಿದ್ರಿಂದ ಈ ಸಮಸ್ಯೆಯಾಗಿದೆ. ಕೊರೋನಾ ನಿಯಂತ್ರಿಸುವ ಎಲ್ಲಾ ಪ್ರಯತ್ನ ಮಾಡ್ತಿದ್ದೇವೆ ಅಂತ ಬೊಮ್ಮಾಯಿ ತಿಳಿಸಿದ್ದಾರೆ. ಶನಿವಾರ ಭಾನುವಾರ ರಾಜ್ಯದಲ್ಲಿ ಸಂಪೂರ್ಣ ಕರ್ಫ್ಯೂ ಜಾರಿ ಮಾಡುವುದಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಲಾಕ್ಡೌನ್ ವೇಳೆ ತೆಗೆದುಕೊಂಡಿದ್ದ ಕ್ರಮಗಳನ್ನು ಕರ್ಫ್ಯೂ ವೇಳೆ ಕೈಗೊಳ್ಳುತ್ತೇವೆ. ತುರ್ತು ಅಗತ್ಯ ಸೇವೆಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಸರ್ಕಾರದ ಮಾರ್ಗಸೂಚಿ ಎಲ್ಲರೂ ಪಾಲನೆ ಮಾಡಬೇಕು. ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ ಸಮಸ್ಯೆ ನೀಗಿಸಲು ಕ್ರಮ ಕೈಗೊಂಡಿದ್ದೇವೆ ಅಂತ ಬೊಮ್ಮಾಯಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯದ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಪರೋಕ್ಷವಾಗಿ ಟೀಕೆ ಮಾಡಿದ್ದಾರೆ. ಲಾಕ್ಡೌನ್ ಎಂದಾಗ ಸಿನಿಮಾ, ಮಾಲ್, ಜಿಮ್ ಎಲ್ಲವೂ ಬಂದ್ ಎಂದಾಗ ಧಮಕಿಗಳಿಗೆ ಸರ್ಕಾರ ಬಗ್ಗಿದೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಸುಮನಹಳ್ಳಿ ಚಿತಾಗಾರದ ಬಳಿ ಮಾತನಾಡಿದ ಅವರು, ಸ್ಮಶಾನದ ಪರ್ಯಾಯ ವ್ಯವಸ್ಥೆ ಬಗ್ಗೆ ಅಶೋಕ್, ಸುಧಾಕರ್, ಅಶ್ವಥ್ ನಾರಾಯಣ್ ಬಳಿ ಮಾತನಾಡಿದ್ದೇನೆ. ಪ್ರತಿನಿತ್ಯ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಷ್ಟೊಂದು ಸಾವಿನ ಬಗ್ಗೆ ಗೆಸರಿಲ್ಲ ಅಂತ ಹೇಳಿದರು. ರಾಜ್ಯ ಸರ್ಕಾರದ ಜಾಹೀರಾತಿಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ವೈರಸ್ ಹೊಡೆತಕ್ಕೆ ರಾಷ್ಟ್ರವೇ ತತ್ತರಿಸಿದ್ದು ಕೊರೋನಾಗೆ ಚಿಕಿತ್ಸೆ ಸಿಗದೆ ಜನರು ಪರದಾಡ್ತಿದ್ದಾರೆ. ಇಂತಹ ಸೂತಕದ ವೇಳೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ರಾಜ್ಯ ಸರ್ಕಾರ ಪ್ರಧಾನಿ ಮೋದಿಯ ನಗುಮೊಗದ ಜಾಹೀರಾತು ಕೊಟ್ಟಿದೆ. ಈ ಮೂಲಕ ಜನರ ನೋವನ್ನ ಗೇಲಿ ಮಾಡಿದ್ದು ಇದು ನಿಜಕ್ಕೂ ಆತ್ಮಸಾಕ್ಷಿಯ ನಡೆಯಲ್ಲವೆಂದು ಎಚ್ಡಿಕೆ ಟ್ವೀಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದ್ದು ಹೊಣಗೇಡಿತನ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ಡಿಕೆ ಕಿಡಿಕಾರಿದ್ದಾರೆ. ಮೆಟ್ರೋ 2ನೇ ಹಂತದ ಯೋಜನೆಗೆ ನೀಡಿದಂತಹ ಅನುದಾನವನ್ನೇ ನೆಪ ಮಾಡಿಕೊಂಡು ಸರ್ಕಾರ ಪ್ರಚಾರಕ್ಕಿಳಿದಿದೆ. ರಾಜ್ಯಕ್ಕೆ ಕೇಂದ್ರ ನೀಡುವ ಅನುದಾನವೇನು ಭಿಕ್ಷೆಯಲ್ಲ, ಅದು ನಮ್ಮ ಹಕ್ಕು. ಅದಕ್ಕೆ ಪ್ರಚಾರ ಪಡಿಬೇಕಾಗಿಲ್ಲ. ಈಗ ಜಾಹೀರಾತು ನೀಡುವಂತಹ ಅವಶ್ಯಕತೆ ಏನಿದೆ? ಈ ಬಗ್ಗೆ ರಾಜ್ಯ ಸರ್ಕಾರ ಪರಾಮರ್ಶೆ ಮಾಡಬೇಕಿತ್ತು ಅಂತ ಎಚ್ಡಿಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೇ 1ರಿಂದ 18 ವರ್ಷ ಮೇಲ್ಪಟ್ಟವರು ಕೋವಿಡ್ ಲಸಿಕೆ ಪಡೆಯಬಹುದಾಗಿದ್ದು, ಕೋವಿಡ್ ಲಸಿಕೆ ಪಡೆಯುವುದಕ್ಕೆ ನೋಂದಣಿಗೆ ಅವಕಾಶ ನೀಡಲಾಗಿದೆ. ಏಪ್ರಿಲ್ 24ರಿಂದ ನೋಂದಣಿ ಮಾಡಿಕೊಳ್ಳಲು ಅವಕಾಶವಿದ್ದು, ಕೋವಿನ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕಾಗಿದೆ. ಈ ಹಿಂದೆ 45 ವರ್ಷ ಮೇಲ್ಪಟ್ಟವರು ರಿಜಿಸ್ಟರ್ ಮಾಡಿಸಿದಂತೆಯೇ ಇದೀಗ 18 ವರ್ಷ ಮೇಲ್ಪಟ್ಟವರು ರಿಜಿಸ್ಟರ್ ಮಾಡಿಸಬೇಕು. ಬೆಂಗಳೂರು ಕ್ಷಣ ಕ್ಷಣಕ್ಕೂ ಘನಘೋರ ಪರಿಸ್ಥಿತಿ ತಲುಪ್ತಿದ್ಯಾ? ಚಿತಾಗಾರಗಳ ಮುಂದೆ ಮೃತರ ಹೆಣಗಾಟ ಹೇಗಿದೆ? ತಂದೆಯ ಸಾವಿಗೆ ಸರ್ಕಾರಿ ಆಸ್ಪತ್ರೆಯೇ ಕಾರಣ ಅಂತ ಆರೋಪಿಸಿದ್ದು ಯಾರು? ನೋಡೋಣ ಹೆಣಗಾಟ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ರಾಜಧಾನಿ ಬೆಂಗಳೂರು ಕ್ಷಣ ಕ್ಷಣಕ್ಕೂ ಘನಘೋರವಾಗ್ತಿದ್ದು ಕೊರೋನಾ ಸೋಂಕು ಮರಣ ಮೃದಂಗವನ್ನೇ ಬಾರಿಸ್ತಿದೆ. ಸೋಂಕಿತರು ಆಸ್ಪತ್ರೆಗಳಿಗೆ ಹೋದ್ರೆ ಬೆಡ್ಗಳೇ ಸಿಗ್ತಿಲ್ಲ. ಇತ್ತ ಚಿತಾಗಾರಕ್ಕೆ ಬಂದ್ರೆ ಅಂತ್ಯಕ್ರಿಯೆ ಮಾಡೋಕ್ಕೂ ಆಗ್ತಿಲ್ಲ. ಹೀಗಾಗಿ ದಿನದಿಂದ ದಿನಕ್ಕೆ ಐಟಿ ಸಿಟಿ ಬೆಂಗಳೂರು ನರಕವಾಗ್ತಿದ್ದು ಬೆಂಗಳೂರಿನ ಕರುಣಾಜನಕ ಕತೆ ಬೆಚ್ಚಿ ಬೀಳಿಸ್ತಿದೆ.
ಕೊರೋನಾ ರಣಕೇಕೆಯಿಂದ ಬೆಂಗಳೂರಲ್ಲಿರೋ ಒಂದೊಂದು ಚಿತಾಗಾರಗಳು ಹೌಸ್ಫುಲ್ ಆಗಿದೆ. ಸುಮನಹಳ್ಳಿ, ಮೇಡಿ, ಬನಶಂಕರಿ, ಪೀಣ್ಯ ಚಿತಾಗಾರಗಳು ಫುಲ್ ಆಗಿದ್ದು, ಕೊರೋನಾದಿಂದ ಮೃತಪಟ್ಟವರ ಅಂತ್ಯಕ್ರಿಯೆಗೂ ಸಾಲುಗಟ್ಟಿ ಕಾಯುವಂತಾಗಿದೆ. ಚಿತಾಗಾರಗಳ ಬಳಿ ಗಂಟೆಗಟ್ಟಲೆ ಕಾಯ್ತಿರೋ ಮೃತರ ಕುಟುಂಬಸ್ಥರು ಅಂತ್ಯ ಸಂಸ್ಕಾರಕ್ಕೂ ಕಾಯ್ತಿದ್ದಾರೆ. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಮೃತರ ಸಂಖ್ಯೆ ಹೆಚ್ಚುತ್ತಲೇ ಇದ್ದು, ಚಿತಾಗಾರಗಳ ಮುಂದೆ ಆಂಬ್ಯುಲೆನ್ಸ್ಗಳು ಮೃತದೇಹಗಳನ್ನು ಹೊತ್ತು ಸಾಲುಗಟ್ಟಿ ನಿಂತಿವೆ. ಬೊಮ್ಮನಹಳ್ಳಿ ಬಿಬಿಎಂಪಿ ವಲಯದ ಸೋಮಸುಂದರಪಾಳ್ಯದಲ್ಲಿನ ವಿದ್ಯುತ್ ಚಿತಾಗಾರದಲ್ಲಿ ನಿನ್ನೆ 15 ಕೋವಿಡ್ ಮೃತದೇಹವನ್ನ ಸಂಸ್ಕಾರ ಮಾಡಲಾಗಿತ್ತು. ಇಂದು ಕೂಡ ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತಿವೆ. ಬೆಂಗಳೂರಿನ ಚಿತಾಗಾರಗಳಲ್ಲಿ ದಿನಕ್ಕೊಂದು ಸಮಸ್ಯೆ ಉಂಟಾಗಿದೆ. ಮೇಡಿ ಅಗ್ರಹಾರದ ಚಿತಾಗಾರದಲ್ಲಿ ಬೆಳಗ್ಗೆಯಿಂದ ವಿದ್ಯುತ್ ಸ್ಥಗಿತವಾಗಿತ್ತು. ಬಳಿಕ ಶವಗಳನ್ನು ದಹನ ಮಾಡುವ ಯಂತ್ರದಲ್ಲೇ ಸಮಸ್ಯೆ ಕಂಡುಬಂದಿದೆ. 2 ಯಂತ್ರಗಳ ಪೈಕಿ ಒಂದು ಯಂತ್ರ ಮಾತ್ರ ಕೆಲಸ ಮಾಡ್ತಿದ್ದು, ಚಿತಾಗಾರದ ಬಳಿ ಆಂಬ್ಯುಲೆನ್ಸ್ ಸಾಲುಗಟ್ಟಿ ನಿಂತಿವೆ. ಕೊರೋನಾದಿಂದ ಸೋಂಕಿತರು ನರಳಿ ಪ್ರಾಣ ಬಿಟ್ಟಿದ್ದು, ಸರ್ಕಾರದ ವಿರುದ್ಧ ಮೃತರ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮಪ್ಪನ ಸಾವಿಗೆ ಸರ್ಕಾರಿ ಆಸ್ಪತ್ರೆಯೇ ಕಾರಣ ಅಂತ TV9 ಎದುರು ವ್ಯಕ್ತಿಯ ಪುತ್ರಿ ಅಳಲು ತೋಡ್ಕೊಂಡಿದ್ದಾಳೆ. 10 ಆಸ್ಪತ್ರೆಗಳು ಅಲೆದ್ರೂ ಬೆಡ್ ಸಿಕ್ಕಿಲ್ಲ. ಕೊನೆಗೆ ಶಿವಾಜಿನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ವಿ. ಆದ್ರೆ ICUನಲ್ಲೂ ಇಡದೆ ನೆಲದಲ್ಲಿ ಬಿಸಾಡಿದ್ರು. ಅಲ್ಲಿ ಬದುಕಿರುವವರನ್ನ ಸಾಯಿಸ್ತಾರೆ. ಅಲ್ಲಿರುವವರು ನಿಜವಾಗ್ಲೂ ಡಾಕ್ಟರೇ ಅಲ್ಲ. ನಮ್ಮಪ್ಪನ ಬಾಯಿ, ಕಿವಿ, ತಲೆಯಲ್ಲೆಲ್ಲ ರಕ್ತ ಬರ್ತಿದೆ ಎಂದು ಕಣ್ಣೀರಿಟ್ಟಿದ್ದಾರೆ. ಬೆಂಗಳೂರಿನ ಬೆಡ್ ಕೊರತೆ ಬಗ್ಗೆ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಶಾಕಿಂಗ್ ಸುದ್ದಿ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ 11,000 ಬೆಡ್ಗಳ ಅಗತ್ಯವಿದ್ದು, ತಾತ್ಕಾಲಿಕ ಆಸ್ಪತ್ರೆ ನಿರ್ಮಾಣ ಮಾಡುವುದಕ್ಕೆ ಚಿಂತನೆ ನಡೆಸಿದ್ದೇವೆ ಅಂತ ಗೌರವ್ ಗುಪ್ತಾ ಹೇಳಿದ್ದಾರೆ. ಅಲ್ಲದೆ ಕೊರೋನಾ ಸೋಂಕಿತ 90% ಜನರಿಗೆ ಬೆಡ್ ಬೇಕಿಲ್ಲ. ಮನೆಯಲ್ಲಿಯೇ ಇದ್ದು ಸೋಂಕಿತರು ಚಿಕಿತ್ಸೆ ಪಡೆದುಕೊಳ್ಳಿ. ತೀವ್ರ ಅನಾರೋಗ್ಯದಿಂದ ಬಳಲ್ತಿದ್ರೆ ಆಸ್ಪತ್ರೆಗೆ ಬನ್ನಿ ಅಂತ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯಲ್ಲೂ ತಾರತಮ್ಯ ನಡೆಸಿದ್ದು, ಜನಪ್ರತಿನಿಧಿಗಳಿಗೊಂದು ನ್ಯಾಯ, ಸಾಮಾನ್ಯರಿಗೊಂದು ನ್ಯಾಯ ಎನ್ನುವಂತಾಗಿದೆ. ಬೆಂಗಳೂರಿನ ಸುಮನಹಳ್ಳಿ ಚಿತಾಗಾರದಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಆಪ್ತನ ಶವ ಸಂಸ್ಕಾರಕ್ಕೆ ಮೊದಲ ಅವಕಾಶ ನೀಡಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂತ್ಯ ಸಂಸ್ಕಾರಕ್ಕಾಗಿ ಬೆಳಗ್ಗೆಯಿಂದ ಕಾಯ್ತಿದ್ದೇವೆ. ನೀವು ಬಂದ ಕೂಡಲೇ ನೇರವಾಗಿ ಹೋದ್ರೆ ಹೇಗೆ? ಜನನಾಯಕರಾದ್ರೇನು? ನೀವು ಕೂಡ ಸರತಿ ಸಾಲಿನಲ್ಲಿ ನಿಲ್ಲಿ ಅಂತ ಸಿಟಿ ರವಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಜ್ಯ ರಾಜಧಾನಿಯಲ್ಲಿ ದಿನದಿಂದ ದಿನಕ್ಕೆ ಮೃತರ ಸಂಖ್ಯೆ ಹೆಚ್ಚಾಗ್ತಿದ್ದು, ಸ್ಮಶಾನದಲ್ಲಿರೋ ಸಿಬ್ಬಂದಿಗೆ ಜೀವ ಭಯ ಶುರುವಾಗಿದೆ. ಹೊಸೂರು ರಸ್ತೆಯಲ್ಲಿರುವ ಸ್ಮಶಾನಕ್ಕೆ ಕೋವಿಡ್ ಮೃತದೇಹವನ್ನ ಪ್ಯಾಕ್ ಮಾಡದೆ ರವಾನೆ ಮಾಡಿದ್ದು, ಸ್ಮಶಾನ ಸಿಬ್ಬಂದಿ ಆತಂಕಗೊಂಡಿದ್ದಾರೆ. ಅಲ್ಲದೆ ಕೋವಿಡ್ ಮೃತದೇಹಗಳನ್ನ ಮಣ್ಣು ಮಾಡಲ್ಲ ಎಂದು ಬಿಬಿಎಂಪಿಗೆ ಸ್ಮಶಾನದ ಸಿಬ್ಬಂದಿ ಎಚ್ಚರಿಸಿದ್ದಾರೆ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಹಲವೆಡೆಯೂ ಸೋಂಕಿತರು ಚಿಕಿತ್ಸೆಗಾಗಿ ಪರದಾಡ್ತಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಿದ್ದು, ಜಿಲ್ಲಾಸ್ಪತ್ರೆಯಲ್ಲಿ ಬೆಡ್ ಸಿಗದೆ ವೃದ್ಧೆ ನರಳಾಡಿದ್ದಾರೆ. ಯಾರಾದರೂ ಡಿಸ್ಚಾರ್ಜ್ ಆದ್ರೆ ಮಾತ್ರ ಬೆಡ್ ನೀಡ್ತೇವೆ ಎಂದು ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದು, ಜಿಲ್ಲಾಸ್ಪತ್ರೆಯ ಬಳಿ ಆಂಬ್ಯುಲೆನ್ಸ್ನಲ್ಲೇ ವೃದ್ಧೆ ಕಾಯ್ತಿದ್ರು. ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿ ಜನಜಾತ್ರೆಯೇ ಸೇರಿದ್ದಲ್ಲಿ ಹೆಚ್ಚಿನ ಸಿದ್ಧತೆಗೆ ಸಚಿವ ಬೊಮ್ಮಾಯಿ ಸೂಚಿಸಿದ್ದು ಹೇಗೆ? ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ ಮುಖಂಡನ ಮಗನಿಗೆ ಸಿಕ್ಕ ಶಿಕ್ಷೆ ಏನು? ನೋಡೋಣ ಕೊರೋನಾ ಅಲರ್ಟ್ ನ್ಯೂಸ್ ಟಾಪ್ 9ನಲ್ಲಿ. ಮಹಾಮಾರಿ ಕೊರೋನಾ ಬೆಂಗಳೂರಿನಲ್ಲಿ ಆರ್ಭಟಿಸ್ತಾ ಇದ್ದು, ರಾಜಧಾನಿ ಸ್ಥಿತಿ ಘನಘೋರವಾಗ್ತಿದೆ. ಹೀಗಾಗಿ ಸರ್ಕಾರ ಟಫ್ ರೂಲ್ಸ್ ಜಾರಿಗೆ ತಂದಿದೆ. ಆದರೆ ಸರ್ಕಾರ ಕಠಿಣಾತಿ ಕಠಿಣ ನಿಯಮಗಳ ಬಗ್ಗೆ ಜನರು ಡೋಂಟ್ ಕೇರ್ ನಿಂತಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ ಸೇರಿದ್ದು, ಕೋವಿಡ್ ನಿರ್ಲಕ್ಷಿಸಿ ವ್ಯಾಪಾರ ವಹಿವಾಟು ನಡೆಸಿದ್ದಾರೆ. ದೈಹಿಕ ಅಂತರ ಮರೆತು ಮಾಸ್ಕ್ ಧರಿಸದೆ ಬೇಜವಾಬ್ದಾರಿ ಪ್ರದರ್ಶಿಸಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಹೆಚ್ಚಿನ ಸಿದ್ಧತೆ ಮಾಡಿಕೊಳ್ಳುವಂತೆ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ಬೊಮ್ಮಾಯಿ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿ ಆಕ್ಸಿಜನ್ ಸಿಲಿಂಡರ್, ಐಸಿಯು ಬೆಡ್, ರೆಮ್ಡೆಸಿವಿರ್, ಜಿಂಕ್ ಸೇರಿದಂತೆ ಅಗತ್ಯ ಔಷಧ ಸಂಗ್ರಹ ಮಾಡಿಟ್ಟುಕೊಳ್ಳುವಂತೆ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಸಂಜಯ್ ಶೆಟ್ಟಣ್ಣವರ್, ಎಸ್ಪಿ ಕೆಜಿ ದೇವರಾಜು ಸೇರಿದಂತೆ ಜಿಲ್ಲೆಯ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಕೋವಿಡ್ ನಿಯಮ ಉಲ್ಲಂಘಿಸಿ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ ಗದಗ ನಗರ ಸಭೆ ಮಾಜಿ ಉಪಾಧ್ಯಕ್ಷರ ಪುತ್ರನನ್ನ ಬಂಧಿಸಲಾಗಿದೆ. ಫರ್ನಿಚರ್ ಅಂಗಡಿಯಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿದ್ದು, ತಿಳುವಳಿಕೆ ಹೇಳಲು ಬಂದ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ದಾನೆ. ಹೀಗಾಗಿ ನಗರಸಭೆ ಮಾಜಿ ಉಪಾಧ್ಯಕ್ಷ ಪ್ರಕಾಶ್ ಬಾಕಳೆ ಪುತ್ರ ವಿನಾಯಕ ಬಾಕಳೆ ಬಂಧಿಸಿರುವ ಪೊಲೀಸರು ಜೈಲಿಗೆ ಕಳಿಸಿದ್ದಾರೆ. ಮೈಸೂರಿನಲ್ಲಿ ಕೊರೋನಾ 2ನೇ ಅಲೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ರು, ಜನರು ಮಾತ್ರ ಕೊರೋನಾ ಬಗ್ಗೆ ಭಯ ಪಡ್ತಿಲ್ಲ. ಮೈಸೂರಿನ ಎಂಜಿ ರಸ್ತೆ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರಾಗಿದ್ದು, ಜನರು ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ದು, ಮಾಸ್ಕ್ ಹಾಕದೆ ಸಾಮಾಜಿಕ ಅಂತರಕ್ಕೆ ತಿಲಾಂಜಲಿ ಹಾಡಿದ್ದಾರೆ. ಕೊರೋನಾ ಭಯವಿಲ್ಲದೆ ಗುಂಪು ಗುಂಪಾಗಿ ತರಕಾರಿ ಖರೀದಿ ಮಾಡಿದ್ದಾರೆ.
ಕೊರೋನಾ ಆರ್ಭಟದಿಂದಾಗಿ ರಾಜ್ಯದ ಸ್ಥಿತಿ ಕ್ಷಣ ಕ್ಷಣಕ್ಕೂ ಭೀಕರವಾಗ್ತಿದೆ. ಹೀಗಿದ್ರೂ ಜನರು ಮಾತ್ರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಶಿವಮೊಗ್ಗದಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದ್ರೂ ಜನರು ಕ್ಯಾರೆ ಅಂತಿಲ್ಲ. ನಗರದ ಶಿವಪ್ಪ ನಾಯ್ಕ ವೃತ್ತ, ಗಾಂಧಿ ಬಜಾರ್ನಲ್ಲಿ ಮಾಸ್ಕ್ ಇಲ್ಲದೆ ಬಿಂದಾಸ್ ಆಗಿ ಓಡಾಡ್ತಿದ್ದಾರೆ. ಜನರ ನಿರ್ಲಕ್ಷ್ಯದಿಂದ ಕೊರೋನಾ ಮತ್ತಷ್ಟು ಹೆಚ್ಚಾಗೋ ಆತಂಕ ಕಾಡ್ತಿದೆ. ಕೊರೋನಾ ಎರಡನೇ ಅಲೆಗೆ ರಾಯಚೂರಿನಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಿದ್ರೂ ಜನರು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ನಗರದ ತರಕಾರಿ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಸೇರಿದ್ದು ಮಾಸ್ಕ್ ಕೂಡ ಧರಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಸಾಮಾಜಿಕ ಅಂತರವೂ ಮಾಯವಾಗಿದ್ದು ವ್ಯಾಪಾರಿಗಳು, ಗ್ರಾಹಕರು ನಿಯಮ ಉಲ್ಲಂಘಿಸಿದ್ದಾರೆ. ಬಾಗಲಕೋಟೆ ಎಪಿಎಂಸಿ ತರಕಾರಿ ಹರಾಜು ಮಾರುಕಟ್ಟೆಯಲ್ಲೂ ಕೋವಿಡ್ ನಿಯಮ ಉಲ್ಲಂಘಿಸಲಾಗಿದೆ. ಸಾಮಾಜಿಕ ಅಂತರ ಮರೆತು ತರಕಾರಿ ಮಾರಾಟಗಾರರು, ದಲ್ಲಾಳಿಗಳು ಜಮಾಯಿಸಿದ್ದು ಕೆಲವರು ಮಾಸ್ಕ್ ಧರಿಸಿದ್ದಾರೆ. ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳಿಂದ ರೈತರು ಮಾರುಕಟ್ಟೆಗೆ ಬಂದಿದ್ದು ತರಕಾರಿ ಹರಾಜು ವೇಳೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಕೊರೋನಾ ನಿಯಂತ್ರಿಸಲು ನಗರದ ಜಯದೇವ ಕ್ರೀಡಾಂಗಣಕ್ಕೆ ತರಕಾರಿ ಮಾರುಕಟ್ಟೆಯನ್ನು ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡಲಾಗಿದೆ. ಆದರೆ ಎರಡನೇ ದಿನವೂ ತಾತ್ಕಾಲಿಕ ಮಾರುಕಟ್ಟೆಗೆ ವ್ಯಾಪಾರಿಗಳು ಬಂದಿಲ್ಲ. ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ ಜೊತೆಗೆ ರಾತ್ರಿ ವೇಳೆ ಬೆಳಕಿನ ವ್ಯವಸ್ಥೆಯೂ ಇಲ್ಲ ಅಂತ ವ್ಯಾಪಾರಿಗಳು ಹಿಂದೇಟು ಹಾಕಿದ್ದು ನಗರಸಭೆ ಅಧಿಕಾರಿಗಳು ಸಮರ್ಪಕ ಸೌಲಭ್ಯ ಕಲ್ಪಿಸಲು ಮುಂದಾಗಿದ್ದಾರೆ. ಕೊರೋನಾ ನಿಯಂತ್ರಿಸಲು 45 ವರ್ಷ ಮೇಲ್ಪಟ್ಟವರಿಗೆ ಕೊರೋನಾ ಲಸಿಕೆ ನೀಡಲಾಗ್ತಾ ಇದೆ. ಆದರೆ ಕೋವಿಡ್ ಲಸಿಕೆ ಪಡೆಯಲು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬಿಲ್ಲೆನ ಹೊಸಹಳ್ಳಿ ಹಾಡಿ ಜನರು ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಹಾಡಿಗೆ ಶಾಸಕ ಮಂಜುನಾಥ್, ಎಂಎಲ್ಸಿ ವಿಶ್ವನಾಥ್ ಭೇಟಿ ನೀಡಿ ಮನವೊಲಿಕೆಗೆ ಯತ್ನ ಮಾಡಿದ್ದಾರೆ. ಈ ವೇಳೆ ತಾವು ಲಸಿಕೆ ಪಡೆಯಲ್ಲವೆಂದು ಹಾಡಿ ಜನರು ಪಟ್ಟು ಹಿಡಿದಿದ್ದು, ನಮಗೆ ಯಾವ ಕಾಯಿಲೆ ಬರೋಲ್ಲ, ನಾವು ಲಸಿಕೆ ಪಡೆಯಲ್ಲ, ನಿಮ್ಮಂಥವರು ಬಂದು ಕೊರೋನಾ ಹಬ್ಬಿಸ್ತೀರಾ ಅಂತ ಗರಂ ಆಗಿದ್ದಾರೆ. ದೇಶದಲ್ಲಿ ಕಳೆದ 7 ದಿನಗಳಲ್ಲಿ ದಾಖಲಾಗ್ತಿರೋ ಸರಾಸರಿ ಕೇಸ್ಗಳು ಎಷ್ಟು? ಕ್ರೂರಿ ಕೊರೋನಾಗೆ ಬಲಿಯಾದ ನಾಯಕರು ಯಾರ್ಯಾರು? ಕೊರೋನಾ ಅಬ್ಬರಿಸ್ತಿರೋ ಮಹಾರಾಷ್ಟ್ರದಲ್ಲಿ ಜಾರಿ ಮಾಡಿರೋ ಹೊಸ ರೂಲ್ಸ್ ಏನು? ನೋಡೋಣ ಕೊರೋನಾ ಸುಳಿ ನ್ಯೂಸ್ ಟಾಪ್ 9ನಲ್ಲಿ. ದೇಶದಲ್ಲಿ ಕಳೆದ 7 ದಿನಗಳಲ್ಲಿ ಸರಾಸರಿ 2,64,838 ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. ಇದು ಅಮೆರಿಕದ 3ನೇ ಅಲೆಯ ಕೇಸ್ಗಳಿಗಿಂತಲೂ ಅಧಿಕ. ಅಮೆರಿಕದಲ್ಲಿ ಜನವರಿ 11ಕ್ಕೆ ಅಂತ್ಯಗೊಂಡಂತಹ ವಾರದಲ್ಲಿ 2,55,961 ಕೊರೋನಾ ಕೇಸ್ ಪತ್ತೆಯಾಗಿದ್ವು. ಕೊರೋನಾದಿಂದ ಸಿಪಿಐ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ ಯೆಚೂರಿ ಪುತ್ರ ಆಶಿಸ್ ಯೆಚೂರಿ ಸಾವನ್ನಪ್ಪಿದ್ದಾರೆ. 34 ವರ್ಷ ವಯಸ್ಸಿನ ಆಶಿಸ್ ಯೆಚೂರಿ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಯಲ್ಲಿ ಕೊರೋನಾಗೆ ಚಿಕಿತ್ಸೆ ಪಡಿತಾ ಇದ್ರು. ಆಶಿಸ್ ಯೆಚೂರಿ ದೆಹಲಿಯಲ್ಲಿ ಪತ್ರಿಕೆಯೊಂದರಲ್ಲಿ ಉಪಸಂಪಾದಕರಾಗಿ ಕೆಲಸ ಮಾಡ್ತಿದ್ರು. ದೆಹಲಿಯ ಹಿರಿಯ ಕಾಂಗ್ರೆಸ್ ನಾಯಕ ಅಶೋಕ್ ಕುಮಾರ್ ವಾಲಿಯಾ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. 71 ವರ್ಷ ವಯಸ್ಸಿನ ಅಶೋಕ್ ಕುಮಾರ್ ವಾಲಿಯಾ ದೆಹಲಿಯ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಅಶೋಕ್ ಕುಮಾರ್ ವಾಲಿಯಾ ಅವರು ಶೀಲಾ ದೀಕ್ಷಿತ್ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ದರು. ಕಾಂಗ್ರೆಸ್ ನಾಯಕರು ಅಶೋಕ್ ಕುಮಾರ್ ವಾಲಿಯಾ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೆಡಿಕಲ್ ಆಕ್ಸಿಜನ್ ಕೊರತೆಯಿಂದ ಕೊರೋನಾ ರೋಗಿಗಳು ಪರದಾಡ್ತಿದ್ದಾರೆ. ಹೀಗಾಗಿ ದೆಹಲಿಗೆ ಹಂಚಿಕೆಯಾಗಿದ್ದ ಮೆಡಿಕಲ್ ಆಕ್ಸಿಜನ್ ಕೋಟಾವನ್ನು ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ. ದೆಹಲಿಗೆ 378 ಮೆಟ್ರಿಕ್ ಟನ್ ಮೆಡಿಕಲ್ ಆಕ್ಸಿಜನ್ ಈ ಮೊದಲು ಹಂಚಿಕೆಯಾಗಿತ್ತು. ಇದೀಗ ಅದನ್ನು 480 ಮೆಟ್ರಿಕ್ ಟನ್ಗೆ ಹೆಚ್ಚಳ ಮಾಡಲಾಗಿದೆ. ಆದರೆ ಒರಿಸ್ಸಾ, ಪಶ್ಚಿಮ ಬಂಗಾಳದಿಂದ ದೆಹಲಿಗೆ ಮೆಡಿಕಲ್ ಆಕ್ಸಿಜನ್ ತಲುಪಲು 72 ಗಂಟೆ ಕಾಲಾವಕಾಶ ಬೇಕು. ದೆಹಲಿಯಲ್ಲಿ ಮೆಡಿಕಲ್ ಆಕ್ಸಿಜನ್ ಕೊರತೆಯ ಹಿನ್ನೆಲೆಯಲ್ಲಿ ಇಂದು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹಾಗೂ ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್ ಭೇಟಿಯಾಗಲಿದ್ದಾರೆ. ದೆಹಲಿಯ ಮೆಡಿಕಲ್ ಆಕ್ಸಿಜನ್ ಕೊರತೆ, ಬೆಡ್ಗಳ ಕೊರತೆ ಸೇರಿದಂತೆ ಪ್ರಮುಖ ಸಮಸ್ಯೆಗಳ ಪರಿಹಾರದ ಬಗ್ಗೆ ಇಬ್ಬರು ಚರ್ಚೆ ನಡೆಸಲಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸೆಕ್ಷನ್ 144 ಅನ್ವಯ ನಿಷೇಧಾಜ್ಞೆ ಜಾರಿಗೊಳಿಸಿದ್ರು. ಜನರು ನಿಯಮಗಳನ್ನು ಪಾಲಿಸ್ತಾ ಇರಲಿಲ್ಲ. ಹೀಗಾಗಿ ನಿನ್ನೆ ರಾತ್ರಿ ಮಹಾರಾಷ್ಟ್ರ ಸರ್ಕಾರ ಹೊಸ ಕಠಿಣ ನಿರ್ಬಂಧಗಳನ್ನು ಜಾರಿಗೊಳಿಸಿದೆ. ಅಗತ್ಯ ಸೇವೆ, ಮೆಡಿಕಲ್ ಎಮರ್ಜೆನ್ಸಿ ಹೊರತುಪಡಿಸಿ ಉಳಿದ ಸಂದರ್ಭಗಳಲ್ಲಿ ಅಂತರ್ ಜಿಲ್ಲಾ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಬೇರೆ ಜಿಲ್ಲೆಗೆ ಹೋದರೆ ಕೈಗೆ ಸೀಲ್ ಹಾಕಲಾಗಿದೆ. 14 ದಿನ ಕ್ವಾರಂಟೈನ್ನಲ್ಲಿರಬೇಕಾಗಿದೆ. ಮದುವೆಗೆ 50 ಜನರು ಮಾತ್ರ ಸೇರಬೇಕು ಅಂತ ಹೊಸ ನಿರ್ಬಂಧ ಜಾರಿಗೊಳಿಸಿದೆ. ದೇಶದಲ್ಲಿ ಕೊರೋನಾ ಲಸಿಕೆ ಪಡೆದ ಬಳಿಕವೂ ಕೆಲವರಿಗೆ ಕೊರೋನಾ ಸೋಂಕು ತಗುಲ್ತಾ ಇದೆ. ಇದಕ್ಕೆ ಭಾರತ್ ಬಯೋಟೆಕ್ ಕಂಪನಿಯ ಎಂಡಿ ಕೃಷ್ಣ ಎಲಾ ಉತ್ತರವನ್ನು ಕೊಟ್ಟಿದ್ದಾರೆ. ಲಸಿಕೆಯು ಶ್ವಾಸಕೋಶದ ಕೆಳಭಾಗಕ್ಕೆ ರಕ್ಷಣೆ ನೀಡುತ್ತೆ, ಶ್ವಾಸಕೋಶದ ಮೇಲ್ಭಾಗಕ್ಕೆ ರಕ್ಷಣೆ ನೀಡಲ್ಲ. ಹೀಗಾಗಿ ಲಸಿಕೆ ಪಡೆದ ಬಳಿಕವೂ ಕೆಲವರಿಗೆ ಕೊರೋನಾ ಸೋಂಕು ತಗುಲುತ್ತೆ. ಹೀಗಾಗಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ಕೋವ್ಯಾಕ್ಸಿನ್ ಲಸಿಕೆ ತಯಾರಕ ಭಾರತ್ ಬಯೋಟೆಕ್ ಕಂಪನಿ ಎಂಡಿ ಕೃಷ್ಣ ಎಲಾ ಹೇಳಿದ್ದಾರೆ.
ಭಾರತದ ಸ್ವದೇಶಿ ಕೊರೋನಾ ಲಸಿಕೆ ಕೋವ್ಯಾಕ್ಸಿನ್ ಲಸಿಕೆಯು ಕೊರೋನಾ ವೈರಸ್ ವಿರುದ್ಧದ 78% ಪರಿಣಾಮಕಾರಿ ಅಂತ ಭಾರತ್ ಬಯೋಟೆಕ್ ಕಂಪನಿ ಐಸಿಎಂಆರ್ ಹೇಳಿದೆ. ಕೊರೋನಾ ಲಕ್ಷಣರಹಿತ ವ್ಯಕ್ತಿಗಳಿಗೆ ಕೋವ್ಯಾಕ್ಸಿನ್ ಲಸಿಕೆಯು 70% ಪರಿಣಾಮಕಾರಿಯಾಗಿದೆ. ಕೋವ್ಯಾಕ್ಸಿನ್ ಲಸಿಕೆ ಪಡೆದವರಿಂದ ಬೇರೆಯವರಿಗೆ ಕೊರೋನಾ ಹರಡುವಿಕೆ ಕಡಿಮೆ ಅಂತ ಭಾರತ್ ಬಯೋಟೆಕ್ ಕಂಪನಿ ಐಸಿಎಂಆರ್ ಹೇಳಿದೆ. ರಾಜಸ್ಥಾನದ ಜೈಪುರದಲ್ಲಿ ಈ ಹಿಂದೆ ಕೊರೋನಾ ಲಸಿಕೆಯ ಕಳ್ಳತನವಾಗಿದ್ವು. ಬಳಿಕ ರೆಮ್ಡಿಸಿವಿರ್ ಇಂಜೆಕ್ಷನ್ ಮಧ್ಯಪ್ರದೇಶದಲ್ಲಿ ಕಳ್ಳತನವಾಗಿದ್ವು. ಇದೀಗ ಮೆಡಿಕಲ್ ಆಕ್ಸಿಜನ್ ಸರದಿ. ಮಧ್ಯಪ್ರದೇಶದ ದಾಮೋಹ್ ಜಿಲ್ಲೆಯಲ್ಲಿ ಮೆಡಿಕಲ್ ಆಕ್ಸಿಜನ್ ಸಿಲಿಂಡರ್ಗಳನ್ನು ಲೂಟಿ ಮಾಡಲಾಗಿದೆ. ಟ್ರಕ್ನಲ್ಲಿ ದಾಮೋಹ್ ಆಸ್ಪತ್ರೆಗೆ ಮೆಡಿಕಲ್ ಆಕ್ಸಿಜನ್ ಸಿಲಿಂಡರ್ಗಳನ್ನು ತರ್ತಾ ಇದ್ದಂತೆ ಅಪರಿಚಿತರು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ. ಅಪರಿಚಿತರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರಾಜ್ಯದಲ್ಲಿ ಜಾರಿಯಾಗಿರೋ 144 ಸೆಕ್ಷನ್ನಲ್ಲಿ ಯಾವುದಕ್ಕೆಲ್ಲ ನಿರ್ಬಂಧ ಹಾಕಿದ್ದಾರೆ? ಸರ್ಕಾರದ ಆದೇಶಕ್ಕೆ ಹೋಟೆಲ್ ಮಾಲೀಕರು ಹೇಳಿದ್ದೇನು? ಬಾರ್, ಪಬ್, ಮಾಲ್ ಪರಿಸ್ಥಿತಿ ಹೇಗಿದೆ? ನೋಡೋಣ ಅರ್ಥ ಬಂದ್ ನ್ಯೂಸ್ ಟಾಪ್ 9 ನಲ್ಲಿ. ಅಬ್ಬರಿಸಿ ಬೊಬ್ಬಿರುತ್ತಾ ಇರುವಂತಹ ಕ್ರೂರಿ ಕೊರೋನಾಗೆ ಬ್ರೇಕ್ ಹಾಕಲು ರಾಜ್ಯದಾದ್ಯಂತ ಕಠಿಣ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಜೊತೆಗೆ ಇಂದಿನಿಂದ ಹಗಲಿನಲ್ಲೂ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ರಾಜ್ಯದಲ್ಲಿ ಹೆಮ್ಮಾರಿ ಆರ್ಭಟ ಮಿತಿ ಮೀರಿದ್ದು ನಿಷೇಧಾಜ್ಞೆ ನಡುವೆಯೂ ಕೆಲವು ವಿಚಾರಗಳಲ್ಲಿ ರಿಲೀಫ್ ನೀಡಲಾಗಿದೆ. ನೈಟ್ ಕರ್ಫ್ಯೂ ಮತ್ತು ವೀಕೆಂಡ್ ಜೊತೆ ಹಗಲಲ್ಲೂ ನಿಷೇಧಾಜ್ಞೆ ಜಾರಿಗೊಳಿಸಿದ್ದು ಹೋಟೆಲ್ಗಳಿಗೂ ಬಿಗ್ ಶಾಕ್ ಕೊಟ್ಟಂತಾಗಿದೆ. ಹೋಟೆಲ್ಗಳಲ್ಲಿ ಕೂತು ಊಟ ಮಾಡೋದಕ್ಕೆ ಬ್ರೇಕ್ ಬಿದ್ದಿದೆ. ಹೋಟೆಲ್ಗಳಲ್ಲಿ ಫುಡ್ ಪಾರ್ಸಲ್ಗೆ ಮಾತ್ರ ಅವಕಾಶ ಇರಲಿದ್ದು ದರ್ಶನಿಗಳು ಊಟ ಪಾರ್ಸಲ್ ಮಾಡಿಕೊಳ್ಳಬಹುದಷ್ಟೇ. ಫುಡ್ ಸ್ಟ್ರೀಟ್ಗಳಲ್ಲೂ ಇದೇ ಮಾರ್ಗಸೂಚಿ ಅನ್ವಯವಾಗಲಿದೆ. ಕೊರೋನಾ ನಿಗ್ರಹಕ್ಕೆ ಕಟ್ಟುನಿಟ್ಟಿನ ರೂಲ್ಸ್ ಜಾರಿಯಾಗಿದ್ದು ಬಾರ್ಗಳಲ್ಲಿ ಕುಳಿತು ಪಾರ್ಟಿ ಮಾಡೋದಕ್ಕೆ ಆಗಲ್ಲ. ರಾಜ್ಯದಾದ್ಯಂತ ಬಾರ್ಗಳಲ್ಲಿ ಸಿಟ್ಟಿಂಗ್ಗೆ ಅವಕಾಶವೇ ಇಲ್ಲವಾಗಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ಗಷ್ಟೇ ಪರ್ಮಿಷನ್ ಇರುತ್ತೆ. ಶಾಪಿಂಗ್ ಪ್ರಿಯರಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದ್ದು ಮಾಲ್ಗಳನ್ನು ಬಂದ್ ಮಾಡಿದೆ. ಇಂದಿನಿಂದ ವೀಕೆಂಡ್ನಲ್ಲೂ ಶಾಪಿಂಗ್ ಮಾಡೋಕೆ ಅವಕಾಶ ಇರುವುದಿಲ್ಲ. ನಿನ್ನೆ ರಾತ್ರಿ 9 ಗಂಟೆಗೆ ಶಾಪಿಂಗ್ ಮಾಲ್ಗಳು ಕ್ಲೋಸ್ ಆಗಿವೆ. ಶಾಪಿಂಗ್ ಮಾಲ್, ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಬಂದ್ ಆಗಿದ್ದು ಮೇ 4ರವರೆಗೂ ಬಾಗಿಲು ಮುಚ್ಚಿರಲಿದೆ. ಕೊರೋನಾ ಅಬ್ಬರದ ಮಧ್ಯೆಯೂ ಹಳಿಗೆ ಬರ್ತಾ ಇದ್ದ ಶಿಕ್ಷಣ ವ್ಯವಸ್ಥೆ ಮೇಲೆ ಕೊರೋನಾ ಕರಿನೆರಳು ಬಿದ್ದಿದೆ. ತಿಂಗಳ ಹಿಂದೆ ಬಾಗಿಲು ತೆರೆದಿದ್ದ ಶಾಲೆಗಳಿಗೆ ಮತ್ತೆ ಬೀಗ ಬಿದ್ದಿದೆ. ಎಸ್ಎಸ್ಎಲ್ಸಿ ಸೇರಿದಂತೆ ಎಲ್ಲಾ ತರಗತಿಗಳು ಕ್ಲೋಸ್ ಆಗಿದ್ದು ರಾಜ್ಯದಾದ್ಯಂತ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಬಂದ್ ಆಗಿವೆ. ಶಿಕ್ಷಣ ಸಂಸ್ಥೆಗಳು, ತರಬೇತಿ ಕೇಂದ್ರಗಳು ಕೂಡ ಕ್ಲೋಸ್ ಆಗಿದ್ದು ಕೇವಲ ಆನ್ಲೈನ್ ಕ್ಲಾಸ್, ದೂರ ಶಿಕ್ಷಣಕ್ಕಷ್ಟೇ ಪರ್ಮಿಷನ್ ನೀಡಲಾಗಿದೆ. ರಕ್ಕಸ ಕೊರೋನಾ ಆರ್ಭಟದಿಂದಾಗಿ ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕೂ ಕುತ್ತು ಬಂದಿದೆ. ಮಸೀದಿಯಲ್ಲಿ ಪ್ರಾರ್ಥನೆಗೆ ಯಾವುದೇ ಅವಕಾಶವಿರುವುದಿಲ್ಲ. ಚರ್ಚ್ಗಳಲ್ಲಿ ಜನರ ಪ್ರವೇಶಕ್ಕೆ ಸಂಪೂರ್ಣ ನಿರ್ಬಂಧ ವಿಧಿಸಲಾಗಿದೆ. ಮಂದಿರ, ಮಸೀದಿ ಬಾಗಿಲುಗಳು ಕ್ಲೋಸ್ ಆಗಿದ್ದು ದೇಗುಲಗಳಲ್ಲಿ ಅರ್ಚಕರಿಗೆ ಪೂಜೆಗಷ್ಟೇ ಅವಕಾಶವಿದೆ. ಕೊರೋನಾ ಸೋಂಕು ಹಬ್ಬೋದಕ್ಕೂ ತಡೆ ಹಿಡಿಯುವ ಸಲುವಾಗಿ ಸರ್ಕಾರ ಮದುವೆಗಳಿಗೂ ಕೆಲ ಕಂಡೀಷನ್ಸ್ ಹಾಕಿದೆ. ಮದುವೆಗೆ ಅವಕಾಶ ನೀಡಿದ್ದರೂ ಟಫ್ ರೂಲ್ಸ್ ಅನ್ವಯವಾಗಲಿದೆ. ಮದುವೆ ಸಮಾರಂಭದಲ್ಲಿ ಒಳಾಂಗಣಕ್ಕೆ 50 ಜನರಿಗೆ ಮಾತ್ರ ಅನುಮತಿ ನೀಡಿದರೆ ಹೊರಾಂಗಣದಲ್ಲಿ ನಡೆಯುವಂತಹ ಮದುವೆಗಳಿಗೆ 100 ಜನ ಭಾಗವಹಿಸಬಹುದಾಗಿದೆ. ಇನ್ನು ಶವ ಸಂಸ್ಕಾರದಲ್ಲಿ ಭಾಗಿಯಾಗಲು ಕೇವಲ 20 ಜನರಿಗೆ ಮಾತ್ರ ಅವಕಾಶವಿದ್ದು ಅದ್ಧೂರಿ ಸಮಾರಂಭಗಳಿಗೆ ಸರ್ಕಾರ ಬ್ರೇಕ್ ಹಾಕಿದೆ. ಕೊರೋನಾ ಸೋಂಕು ನಿಗ್ರಹಿಸುವ ಸಲುವಾಗಿ ರಾಜ್ಯ ಸರ್ಕಾರ ನಿಷೇಧಾಜ್ಞೆ ಜಾರಿ ಮಾಡಿದ್ದು ಇದರಿಂದ ಜಿಮ್ ಮತ್ತು ಯೋಗ ಕೇಂದ್ರಗಳ ಬಾಗಿಲು ಕಂಪ್ಲೀಟ್ ಬಂದ್ ಆಗಿದೆ. ಜಿಮ್ಗೆ ತೆರಳಿ ಕಸರತ್ತು ಮಾಡುವವರಿಗೆ ಬ್ರೇಕ್ ಬಿದ್ದಿದ್ದು ಮೇ 4ರವರೆಗೆ ಕಠಿಣಾತಿ ಕಠಿಣ ರೂಲ್ಸ್ ಜಾರಿಯಾಗಲಿದ್ದು ಜಿಮ್ ಮತ್ತು ಯೋಗ ಕೇಂದ್ರಗಳು ಸ್ಟಾಪ್ ಆಗಲಿವೆ. ಸರ್ಕಾರದ ಹೊಸ ಮಾರ್ಗಸೂಚಿಯ ಪ್ರಕಾರ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಸ್ವಿಮ್ಮಿಂಗ್ ಪೂಲ್ಗಳು ಕ್ಲೋಸ್ ಆಗಲಿವೆ. ಸ್ವಿಮ್ಮಿಂಗ್ ತರಬೇತುದಾರರಿಗೆ ಮಾತ್ರ ಸರ್ಕಾರ ಅವಕಾಶ ಕೊಟ್ಟಿದ್ದು ಇಂದು ರಾತ್ರಿ 9 ಗಂಟೆಯಿಂದ ಸ್ವಿಮ್ಮಿಂಗ್ ಪೂಲ್ಗಳು ಬಂದ್ ಆಗಲಿವೆ. ರೈಲ್ವೆ ನಿಲ್ದಾಣದಲ್ಲಿ ಕೊರೋನಾ ರೂಲ್ಸ್ ಪಾಲನೆ ಆಗ್ತಿದ್ಯಾ? ಬೆಳಗಾವಿಯಲ್ಲಿ ಅವನಾಳಿ ಟೆನ್ಷನ್ ಹೆಚ್ಚಾಗಿದ್ದು ಯಾಕೆ? 8 ವರ್ಷದ ಬಾಲಕಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಿದ್ದು ಹೇಗೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಕೊರೋನಾ ನಿಯಮಗಳಿಗೆ ಗುಡ್ ಬೈ ಹೇಳಿದ್ದು ಪ್ರಯಾಣಿಕರು ಸಾಮಾಜಿಕ ಅಂತರ ಮರೆತಿದ್ದಾರೆ. ಕೋವಿಡ್ ಮಾರ್ಗಸೂಚಿ ಅನುಷ್ಠಾನದಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದು ಪ್ರಯಾಣಿಕರು ಹಿಂಡು ಹಿಂಡಾಗಿ ಹೊರಗೆ ಬರ್ತಿದ್ದಾರೆ. ಅಲ್ಲದೆ ಮಾಸ್ಕ್ ಇಲ್ಲದೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದು ಕೊರೋನಾ ಭೀತಿ ಹೆಚ್ಚಿಸಿದೆ.
ಮಹಾರಾಷ್ಟ್ರದಿಂದ ವಾಪಸ್ ಆಗ್ತಿರುವ ಜನರಿಂದಲೇ ಗಡಿ ಜಿಲ್ಲೆ ಬೆಳಗಾವಿಗೆ ಕಂಟಕ ಎದುರಾಗಿದೆ. ಖಾನಾಪುರ ತಾಲೂಕಿನ ಅಬನಾಳಿಯ 146 ಜನರಿಗೆ ಕೊರೋನಾ ಸೋಂಕು ಬಂದಿದ್ದು, ಇದೀಗ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೂ ಆತಂಕ ಶುರುವಾಗಿದೆ. ಅಬನಾಳಿ ಗ್ರಾಮದಿಂದ ಶಿರೋಳಿ ಸರ್ಕಾರಿ ಪ್ರೌಢಶಾಲೆಗೆ 5 ವಿದ್ಯಾರ್ಥಿಗಳು ತೆರಳುತ್ತಿದ್ರು. ಈ ಪೈಕಿ ಓರ್ವ ವಿದ್ಯಾರ್ಥಿನಿಗೆ ಐಎಲ್ಐ ಗುಣಲಕ್ಷಣ ಕಾಣಿಸಿಕೊಂಡಿದ್ದು, ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಸಿಬ್ಬಂದಿಗೆ ಟೆಸ್ಟ್ ಮಾಡಲಾಗಿದೆ. ಕಳೆದ ವರ್ಷ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಿದ್ದ ಬಾಗಲಕೋಟೆಯ 8 ವರ್ಷದ ಪೋರಿ ಮತ್ತೊಮ್ಮೆ ಜಾಗೃತಿ ಮೂಡಿಸಿದ್ದಾಳೆ. ವೈಷ್ಣವಿ ಬಾದವಾಡಗಿ ಎಂಬ ಬಾಲಕಿ ಕೊರೋನಾ ಜಾಗೃತಿ ಪಾಠ ಮಾಡಿದ್ದಾಳೆ. ನಿಯಮ ಪಾಲಿಸದಿದ್ದಕ್ಕೆ 2ನೇ ಅಲೆ ಹೆಚ್ಚಾಗ್ತಿದ್ದು, ಈಗಲಾದ್ರೂ ನಿಯಮ ಪಾಲಿಸಿ. ಪರಿಸ್ಥಿತಿ ಕೈಮೀರಿದ್ದು, ಬೆಡ್, ಆಕ್ಸಿಜನ್ ಸಿಗ್ತಿಲ್ಲ, ಸುಡೋಕೆ ಜಾಗವಿಲ್ಲ, ಮನೆಯಿಂದ ಹೊರಗೆ ಹೋದಾಗ ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಬಳಸಿ ಅಂತ ಕೈ ಮುಗಿದು ಹೇಳಿದ್ದಾಳೆ. ದಾವಣಗೆರೆಯಲ್ಲಿ ಪೌರ ಕಾರ್ಮಿಕರು ಮಾಸ್ಕ್ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ತರಕಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳು ಮಾಸ್ಕ್ ಇಲ್ಲದೆ ವ್ಯಾಪಾರ ಮಾಡ್ತಿದ್ರು. ಹೀಗಾಗಿ ರೈತರಿಗೆ, ವ್ಯಾಪಾರಸ್ಥರಿಗೆ ಮಾಸ್ಕ್ ಜಾಗೃತಿ ಮೂಡಿಸಿದ್ದು, ಮಾಸ್ಕ್ ಹಾಕಿಕೊಂಡು ವ್ಯಾಪಾರ ವಹಿವಾಟು ಮಾಡುವಂತೆ ಮನವಿ ಮಾಡಿದ್ದಾರೆ. ಕೋವಿಡ್ ರಕ್ಕಸ 2ನೇ ಅಲೆಯಿಂದಾಗಿ ಬಾಗಲಕೋಟೆ ಜಿಲ್ಲಾಸ್ಪತ್ರೆ ಕೋವಿಡ್ ಆಸ್ಪತ್ರೆಯಾಗಿ ಬದಲಾಗಿದೆ. ಪ್ರತಿನಿತ್ಯ ಸೆಂಚುರಿ ಬಾರಿಸುತ್ತಿರೋ ಕೊರೋನಾ ತನ್ನ ಆರ್ಭಟ ಮುಂದುವರಿಸುತ್ತಿದೆ. ಈ ಹಿನ್ನೆಲೆ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯನ್ನ ಕೋವಿಡ್ ಆಸ್ಪತ್ರೆ ಎಂದು ಘೋಷಣೆ ಮಾಡಲಾಗಿದೆ. ಕೋವಿಡ್ ಆಸ್ಪತ್ರೆಯಲ್ಲಿ 400 ಬೆಡ್ ಕೋವಿಡ್ಗೆ ಮೀಸಲಿಟ್ಟಿದ್ದು, ಸದ್ಯ ಕೋವಿಡ್ ಆಸ್ಪತ್ರೆಯಲ್ಲಿ 160 ಜನರಿಗೆ ಕೋವಿಡ್ ಚಿಕಿತ್ಸೆ ಕೊಡಲಾಗುತ್ತಿದೆ. ಕೊರೋನಾ ರಣಕೇಕೆ ಹಾಕ್ತಿರೋ ಹಿನ್ನೆಲೆ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯಕ್ಕೆ ಮೇ 4ರವರೆಗೂ ಬೀಗ ಜಡಿಯಲಾಗಿದೆ. ಕೇವಲ ಅರ್ಚಕರಿಂದ ಮಾತ್ರ ದೇವಸ್ಥಾನದ ಒಳಭಾಗದಲ್ಲಿ ಪೂಜೆ ಸಲ್ಲಿಸಲಾಗುತ್ತಿದೆ. ಈ ತಿಂಗಳ 29ರಂದು ನಡೆಯಬೇಕಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಮುಂದೂಡಿದ್ದು, ಸಾರ್ವಜನಿಕರು ಭಕ್ತರ ದರ್ಶನಕ್ಕೆ ನಿರ್ಬಂಧ ಹೇರಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ಅಟ್ಟಹಾಸ ಮೆರೆದಿರೋ ಬೆನ್ನಲ್ಲೇ ಆಡಳಿತ ಮಂಡಳಿ ಭೀಮಾ ನದಿಯಲ್ಲಿರುವ ಐತಿಹಾಸಿಕ ಯಲ್ಲಮ್ಮ ದೇವಸ್ಥಾನಕ್ಕೆ ಬೀಗ ಜಡಿದಿದೆ. ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮಣ್ಣೂರ ಗ್ರಾಮದಲ್ಲಿರುವ ದೇವಸ್ಥಾನಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ದರ್ಶನ ಪಡೆಯುತ್ತಿದ್ರು. ನೆರೆಯ ಮಹಾರಾಷ್ಟ್ರದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ರು. ಕೊರೋನಾ ಹೆಚ್ಚಾಗುವ ಆತಂಕವಿರೋ ಬೆನ್ನಲ್ಲೇ ದೇವಿಯ ದರ್ಶನಕ್ಕೆ ಯಾರೂ ಬರಬಾರದು ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಮನವಿ ಮಾಡಿದೆ. 16 ದಿನಗಳ ನಂತರ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿದಿದ್ದು, ಮುಷ್ಕರ ನಿರತ ಸಾರಿಗೆ ನೌಕರರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭವಾಗಿದ್ದು, ಕೆಲ ಬಿಎಂಟಿಸಿ ಬಸ್ಗಳಲ್ಲಿ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಲಾಗುತ್ತಿದೆ. ಬಸ್ನಲ್ಲಿ 50% ಮಾತ್ರ ಪ್ರಯಾಣಿಕರು ಇರಬೇಕಿದ್ದು, ಕೆಲ ಬಸ್ ಪ್ರಯಾಣಿಕರಿಂದಲೇ ತುಂಬಿ ತುಳುಕ್ತಿವೆ. ಹೀಗಾಗಿ ಮೆಜೆಸ್ಟಿಕ್ನಲ್ಲಿ ಕೆಲ ಬಸ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಪ್ರಯಾಣಿಕರನ್ನ ಇಳಿಸಲಾಗಿದೆ. ಸಾರಿಗೆ ನೌಕರರ ಮುಷ್ಕರ ಅಂತ್ಯವಾಗಿದ್ದು, ಮೈಸೂರಿನಲ್ಲಿ ಸರ್ಕಾರಿ ಬಸ್ಗಳ ಸಂಚಾರ ಆರಂಭವಾಗಿದೆ. ಗ್ರಾಮಾಂತರ ಬಸ್ ನಿಲ್ದಾಣದಿಂದ ಖಾಸಗಿ ಬಸ್ಗಳ ಓಡಾಟಕ್ಕೆ ಬ್ರೇಕ್ ಬಿದ್ದಿದ್ದು, ಬೆಂಗಳೂರು ಸೇರಿ ಎಲ್ಲಾ ಕಡೆಗೂ ಸರ್ಕಾರಿ ಬಸ್ಗಳು ತೆರಳುತ್ತಿವೆ. ಬಸ್ಗಳು ಸಂಚರಿಸುತ್ತಿದ್ದರೂ ಪ್ರಯಾಣಿಕರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇಳಿದಿದೆ. ಇಂದಿನ ಐಪಿಎಲ್ ಪಂದ್ಯದಲ್ಲಿ ಆರ್ಸಿಬಿಗೆ ರಾಯಲ್ಸ್ ಸವಾಲ್ ಹೇಗಿರಲಿದೆ? ಸಿಎಸ್ಕೆ ವಿರುದ್ಧ ಕೋಟಿ ವೀರನ ಅಬ್ಬರ ಹೇಗಿತ್ತು? ಚೆಲ್ಲಾಟದ ಗೋಲ್ಡನ್ ನೆನಪು ಹಂಚಿಕೊಂಡಿದ್ದು ಹೇಗೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಈ ಬಾರಿ ಐಪಿಎಲ್ ಸೀಸನ್ನಲ್ಲಿ ಗೆಲುವಿನ ನಾಗಲೋಟ ಮುಂದುವರೆಸಿರುವಂತಹ ಆರ್ಸಿಬಿ ಇಂದು ಮುಂಬೈನಲ್ಲಿ ಮೊದಲ ಪಂದ್ಯವನ್ನಾಡ್ತಿದೆ. ಚೆನ್ನೈನ ಸ್ಪಿನ್ ಟ್ರ್ಯಾಕ್ನಲ್ಲಿ ಹ್ಯಾಟ್ರಿಕ್ ಗೆಲುವು ದಾಖಲಿಸಿರುವಂತಹ ಆರ್ಸಿಬಿ ವಾಂಖೆಡೆಯಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಮುಖಾಮುಖಿಯಾಗ್ತಿದೆ. ಚೆನ್ನೈ ವಿರುದ್ಧ ಕೆಕೆಆರ್ ತಂಡದ ಬಾಹುಬಲಿ ಆಂಡ್ರೂ ರಸೆಲ್ 22 ಬಾಲ್ಗಳಲ್ಲಿ 54 ರನ್ ಬಾರಿಸಿದ್ರು. ಇದರೊಂದಿಗೆ ಈ ಸೀಸನ್ನಲ್ಲಿ ರಸೆಲ್ 2ನೇ ವೇಗದ ಅರ್ಧಶತಕ ಸಿಡಿಸಿದ್ರು. ಚೆನ್ನೈ ವಿರುದ್ಧ 6 ಭರ್ಜರಿ ಸಿಕ್ಸರ್ ಹಾಗೂ 4 ಬೌಂಡರಿಗಳ ನೆರವಿನಿಂದ ರಸೆಲ್ 54 ರನ್ ಗಳಿಸಿದ್ರು. ಕೆಕೆಆರ್ ತಂಡಕ್ಕೆ 14 ಕೋಟಿಗೆ ಸೇಲ್ ಆಗಿದ್ದಂತಹ ಪ್ಯಾಟ್ ಕಮಿನ್ಸ್ ಈ ಸೀಸನ್ನಲ್ಲಿ 3ನೇ ವೇಗದ ಅರ್ಧಶತಕ ಬಾರಿಸಿದ್ರು. ವಾಂಖೆಡೆ ಅಂಗಳದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಕಮಿನ್ಸ್ 23 ಬಾಲ್ಗಳಲ್ಲಿ 5 ಬೌಂಡರಿ, 4 ಸಿಕ್ಸರ್ಗಳ ನೆರವಿನಿಂದ ವೇಗದ ಅರ್ಧಶತಕ ಬಾರಿಸಿದ್ರು. ಪಂದ್ಯದಲ್ಲಿ ಕಮಿನ್ಸ್ 66 ರನ್ ಗಳಿಸಿದ್ರು. ಚೆನ್ನೈ ತಂಡದ ಸ್ವಿಂಗ್ ಸ್ಪೆಷಲಿಸ್ಟ್ ದೀಪಕ್ ಚಹರ್ ಅಟ್ಯಾಕ್ಗೆ ಕೆಕೆಆರ್ ತಂಡದ ಬ್ಯಾಟ್ಸ್ಮನ್ಗಳು ಪತ್ರುಗುಟ್ಟಿ ಹೋದ್ರು. 4 ಓವರ್ಗಳಲ್ಲಿ 29 ರನ್ ನೀಡಿದಂತಹ ಚಹರ್ ಪ್ರಮುಖ 4 ವಿಕೆಟ್ ಕಬಳಿಸಿದ್ರು. ಅಲ್ಲದೆ ಅತಿ ಹೆಚ್ಚು ವಿಕೆಟ್ ಪಡೆದವರ ಪಟ್ಟಿಯಲ್ಲಿ ಚಹರ್ 2ನೇ ಸ್ಥಾನಕ್ಕೆ ಜಿಗಿತ ಕಂಡಿದ್ದಾರೆ. ಕೆಕೆಆರ್ ವಿರುದ್ಧ 60 ಬಾಲ್ಗಳಲ್ಲಿ 95 ರನ್ ಗಳಿಸಿದ ಫ್ಲಾಪ್ ಡ್ಯುಪ್ಲೆಸಿಸ್ ಟಿ20 ಕ್ರಿಕೆಟ್ನಲ್ಲಿ 6000 ರನ್ ಪೂರೈಸಿದ್ರು. ಎಲ್ಲಾ ಮಾದರಿಯ ಟಿ20 ಕ್ರಿಕೆಟ್ನಲ್ಲಿ 243 ಪಂದ್ಯಗಳನ್ನಾಡಿರುವಂತಹ ಡ್ಯುಪ್ಲೆಸಿಸ್ 6094 ರನ್ ಬಾರಿಸಿದ್ದಾರೆ. ಒಟ್ಟು 1 ಶತಕ,
ಹಾಗೂ 38 ಅರ್ಧಶತಕಗಳನ್ನು ಡ್ಯುಪ್ಲೆಸಿ ಬಾರಿಸಿದ್ದಾರೆ. ನಟ ಅಜಯ್ ರಾವ್ ಅಭಿನಯದ ಶೋಕಿವಾಲಾ ಸಿನಿಮಾ ಟಾಲಿವುಡ್ಗೆ ಎಂಟ್ರಿ ಕೊಡ್ತಿದೆ. ಕನ್ನಡದ ಜೊತೆಗೆ ತೆಲುಗಿನಲ್ಲೂ ಸಿನಿಮಾ ರಿಲೀಸ್ ಆಗಲಿದೆ. ಸದ್ಯದಲ್ಲಿ ಆಡಿಯೋ ಲಾಂಚ್ ಕಾರ್ಯಕ್ರಮ ಇದು. ಆದಿ ವಿಶೇಷ ಆಡಿಯೋ ಲಾಂಚ್ ಮಾಡಲಿದ್ದಾರೆ. ನಟ ಗಣೇಶ್ ಅಭಿನಯದ ಚೆಲ್ಲಾಟ ಸಿನಿಮಾ ರಿಲೀಸ್ ಆಗಿ 15 ವರ್ಷ ಆಗಿದೆ. ಈ ಖುಷಿಯನ್ನ ನಟ ಗಣೇಶ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಅಭಿಮಾನಿಗಳ ಪ್ರೀತಿ ಹೀಗೆ ಇರಲಿ ಅಂತ ಟ್ವೀಟ್ ಮಾಡಿ ಕೊರೋನಾ ಸಮಯ ಎಲ್ಲರೂ ಆರೋಗ್ಯ ಕಾಪಾಡಿಕೊಳ್ಬೇಕು ಅಂತ ಬರೆದುಕೊಂಡಿದ್ದಾರೆ. ದಿಯಾ ಖ್ಯಾತಿಯ ಪೃಥ್ವಿ ಅಂಬರ್ ಅಭಿನಯದ ಲೈಫ್ ಇಸ್ ಬ್ಯೂಟಿಫುಲ್ ಚಿತ್ರದ ಶೂಟಿಂಗ್ ಮುಗಿದಿದೆ. ಈ ಚಿತ್ರದಲ್ಲಿ ನಟಿ ಪ್ರಿಯಾಂಕಾ ಉಪೇಂದ್ರ ಕೂಡ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸದ್ಯ ಶೂಟಿಂಗ್ ಮುಗಿದಿದ್ದು ಪೋಸ್ಟ್ ಪ್ರೊಡಕ್ಷನ್ ನಲ್ಲಿ ತೊಡಗಿದೆ ಚಿತ್ರತಂಡ. ಇದು ಇವತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.